ನಮಸ್ತೆ ವೀಕ್ಷಕರೇ, ದರ್ಶನ್ ವಿರುದ್ಧ ಸ್ನೇಹಿತನೇ ಸಾಕ್ಷಿ ಪ್ರದೋಷ್ ಅರ್ಜಿಯಲ್ಲಿ ಏನಿದೆ? ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಮತ್ತೊಂದು ಮಹತ್ವದ ಬೆಳವಣಿಗೆ ನಡೆದಿದೆ. ನಟ ದರ್ಶನ್ ವಿರುದ್ಧದ ಪ್ರಕರಣದಲ್ಲಿ ಅವರ ಆಪ್ತರಲ್ಲೊಬ್ಬರಂತ ಪ್ರದೋಷ್ ಇದೀಗ ಮಾಫಿ ಸಾಕ್ಷಿಯಾಗಲು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಪ್ರದೋಷ್ ಅವರು ನ್ಯಾಯಾಲಯಕ್ಕೆ ಸಲ್ಲಿಸಿರುವಂತಹ 11 ಪುಟಗಳ ಅರ್ಜಿಯಲ್ಲಿ ಪ್ರಕರಣಕ್ಕೆ ಸಂಬಂಧಿಸಿದ ಹಲವು ವಿಚಾರವನ್ನ ವಿವರಿಸಿದ್ದಾರೆ ಎಂದು ವರದಿಯಾಗಿದೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಚಾರವನ್ನ ಗಮನಿಸಬೇಕು. ಪ್ರದೋಷ್ ಅರ್ಜಿಯಲ್ಲಿ ಮಾಡಿರುವಂತಹ ಆರೋಪಗಳು ನ್ಯಾಯಾಲಯದಲ್ಲಿ ಸಾಬೀತಾದ ಅಂತಿಮ ಸತ್ಯಗಳಲ್ಲ. ಅವರು ನ್ಯಾಯಾಲಯಕ್ಕೆ ಸಲ್ಲಿಸಿರುವ ಹೇಳಿಕೆಗಳಾಗಿದ್ದು, ಮುಂದಿನ ಕಾನೂನು ಪ್ರಕ್ರಿಯೆಯಲ್ಲಿ ಅವುಗಳ ಸತ್ಯಾಸತ್ಯತೆ ಪರಿಶೀಲನೆ ಆಗಬೇಕಿದೆ. ಹಾಗಾದರೆ ಪ್ರದೋಷ್ ತಮ್ಮ ಅರ್ಜಿಯಲ್ಲಿ ಏನು ಹೇಳಿದ್ದಾರೆ? ವರದಿಯ ಪ್ರಕಾರ 2003ರಲ್ಲಿ ಜಯನಗರ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಕ್ರಿಕೆಟ್ ಆಡುತ್ತಿದ್ದ ಸಂದರ್ಭದಲ್ಲಿ ದರ್ಶನ್ ಅವರು ಪರಿಚಯವಾಗಿತ್ತು ಎಂದು ಪ್ರದೋಷ್ ಹೇಳಿದ್ದಾರೆ. 2024ರ ಜೂನ್ 8ರಂದು ದರ್ಶನ್ ಅವರನ್ನು ಭೇಟಿ ಮಾಡಿದ್ದಾಗಿ ಹಾಗೂ ನಂತರ ದರ್ಶನ್ ಅವರೊಂದಿಗೆ ಸ್ಟೋನಿ ಬ್ರೋಕ್ ರೆಸ್ಟೋರೆಂಟ್ಗೆ ತೆರಳಿದ್ದಾಗಿ ಅರ್ಜಿಯಲ್ಲಿ ತಿಳಿಸಿದ್ದಾರೆ. ಅಲ್ಲಿ ಪವನ್ ಎಂಬಾತ ದರ್ಶನ್ ಅವರಿಗೆ ಮೊಬೈಲ್ನಲ್ಲಿ ಏನೋ ತೋರಿಸಿದ. ನಂತರ ದರ್ಶನ್ ಕೋಪಗೊಂಡ್ರು ಎಂದು ಪ್ರದೋಷ್ ಹೇಳ್ತಾರೆ. ನಂತರ ಪವಿತ್ರ ಗೌಡ ಅವರಿಗೆ ದರ್ಶನ್ ಕರೆ ಮಾಡಿ ಮಾತನಾಡಿದ್ರು. ಅದಾದ ಬಳಿಕ ಪವಿತ್ರ ಗೌಡ ಅವರ ನಿವಾಸದ ಕಡೆಗೆ ಕಾರು ಚಲಾಯಿಸುವಂತೆ ದರ್ಶನ್ ಸೂಚನೆಯನ್ನ ನೀಡಲಾಗಿದೆ ಎಂದು ಹೇಳ್ತಾರೆ. ಹಾಗೆ ಸಂಜೆ ಸುಮಾರು 4:30 ವೇಳೆಗೆ ಪವಿತ್ರ ಗೌಡ ಮತ್ತು ದರ್ಶನ್ ಪಟ್ಟಣಗೆರೆ ಶೆಡ್ಗೆ ತಲುಪಿದ್ರು ಎಂದು ಪ್ರದೋಷ್ ತಮ್ಮ ಅರ್ಜಿಯಲ್ಲಿ ಮತ್ತೆ ಉಲ್ಲೇಖಿಸ್ತಾರೆ. ಅಲ್ಲಿ ರೇಣುಕಾಸ್ವಾಮಿ ಕುಳಿತಿದ್ರು ಮತ್ತು ಆತನ ಸುತ್ತ ಕೆಲವು ಆರೋಪಿಗಳು ಇದ್ರು. ಮುಂದೆ ನಡೆದ ಘಟನೆಗಳ ಬಗ್ಗೆ ಪ್ರದೋಷ್ ಮಾಡಿರುವ ಆರೋಪಗಳು ಇದೀಗ ಪ್ರಕರಣದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿವೆ. ವರದಿಯ ಪ್ರಕಾರ ರೇಣುಕಾಸ್ವಾಮಿ ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಸಂದೇಶಗಳನ್ನು ಕಳುಹಿಸಿದ್ದಾನೆ ಎಂಬ ವಿಚಾರಕ್ಕೆ ಸಂಬಂಧಿಸಿದಂತೆ ದರ್ಶನ್ ಆತನ ಮೇಲೆ ಹಲ್ಲೆ ನಡೆಸಿದ್ರು ಎಂದು ಪ್ರದೋಷ್ ಹೇಳ್ತಾರೆ. ಅದಾದ ಬಳಿಕ ಪವಿತ್ರ ಗೌಡ ಕೂಡ ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದ್ರು ಎಂದು ಇಲ್ಲಿ ಉಲ್ಲೇಖಿಸಿದ. ಇದಕ್ಕಿಂತಲೂ ಗಂಭೀರವಾದ ಆರೋಪವನ್ನ ಪ್ರದೋಷ್ ಮಾಡಿದ್ದಾರೆ. ರೇಣುಕಾಸ್ವಾಮಿಯ ಬಟ್ಟೆಗಳನ್ನು ತೆಗೆಸಿ ಒಳ ಉಡುಪಿನಲ್ಲಿ ನಿಲ್ಲಿಸಲಾಗಿತ್ತು. ನಂತರ ಕೆಲ ಆರೋಪಿಗಳು ಆತನ ಮೇಲೆ ಮರದ ಕೋಲು ಮತ್ತು ಹಗ್ಗ ಬಳಸಿ ಹಲ್ಲೆ ನಡೆಸಿದ್ರು ಹಾಗೂ ನೇಣು ಹಾಕಲು ಪ್ರಯತ್ನಿಸಿದ್ರು ಎಂದು ಕೂಡ ಹೇಳ್ತಾರೆ. ಇನ್ನೊಂದು ಪ್ರಮುಖ ಆರೋಪವೇನೆಂದರೆ, ರೇಣುಕಾಸ್ವಾಮಿಯ ಸಾಮಾಜಿಕ ಜಾಲತಾಣದ ಖಾತೆಯಲ್ಲಿ ಮಹಿಳೆಯರಿಗೆ ಅಶ್ಲೀಲ ಸಂದೇಶ ಕಳುಹಿಸಿರುವ ವಿಷಯ ಕಂಡುಬಂದ ನಂತರ ಆತನ ಮೇಲೆ ಮತ್ತಷ್ಟು ಹಲ್ಲೆ ನಡೀತು. ವರದಿಯ ಪ್ರಕಾರ ದರ್ಶನ್ ರೇಣುಕಾಸ್ವಾಮಿಯ ಖಾಸಗಿ ಅಂಗದ ಮೇಲೂ ಹಲ್ಲೆ ನಡೆಸಿದ್ರು ಹಾಗೂ ನಂತರ ಆತನ ಎದೆಯ ಮೇಲೆ ಕಾಲಿನಿಂದ ತುಳಿದ್ರು ಅಂತ ಹೇಳ್ತಾರೆ. ಸಂಜೆ ಸುಮಾರು 5:30ರ ವೇಳೆಗೆ ತಾವು ಮತ್ತೊಬ್ಬ ಆರೋಪಿಯೊಂದಿಗೆ ಆ ಶೆಡ್ನಿಂದ ಹೊರಟಿದ್ದಾಗಿ ಇಲ್ಲಿ ಪ್ರದೋಷ್ ಹೇಳಿಕೆಯನ್ನು ತಮ್ಮ ಅರ್ಜಿಯಲ್ಲಿ ಹೇಳ್ತಾರೆ. ಇದರ ನಡುವೆ ತಮ್ಮ ಅರ್ಜಿಯಲ್ಲಿ ಮತ್ತೊಂದು ಮಹತ್ವದ ಮಾತನ್ನ ಪ್ರದೋಷ್ ತಿಳಿಸಿದ್ದಾರೆ. ರೇಣುಕಾಸ್ವಾಮಿಯನ್ನ ರಕ್ಷಿಸಲು ತಾವು ಪ್ರಯತ್ನಿಸಿದಾಗಿ ಹಾಗೂ ಹಲ್ಲೆ ನಿಲ್ಲಿಸುವಂತೆ ಸಹ ಆರೋಪಿಗಳಿಗೆ ಮನವಿ ಮಾಡಿದ್ದಾಗಿ ಹೇಳಿದ್ರು. ಈ ಎಲ್ಲ ವಿಚಾರಗಳನ್ನು ಪ್ರದೋಷ್ ಅವರು ಮಾಫಿ ಸಾಕ್ಷಿಯಾಗುವಂತೆ ಕೋರಿ ಸಲ್ಲಿಸಿರುವ ಅರ್ಜಿಯಲ್ಲಿ ತಿಳಿಸಿರುವಂಥದ್ದು. ಹೀಗಾಗಿ ಈ ಪ್ರಕರಣ ಮುಂದಿನ ಕಾನೂನು ಪ್ರಕ್ರಿಯೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಒಬ್ಬ ಆರೋಪಿ ತನ್ನ ವಿರುದ್ಧದ ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯಾಗಲು ಮುಂದೆ ಬಂದಾಗ ಆತ ನೀಡುವಂತಹ ಹೇಳಿಕೆ, ಅದರಲ್ಲಿರುವಂಥ ಮಾಹಿತಿ ಮತ್ತು ಇತರ ಸಾಕ್ಷ್ಯಗಳ ಜೊತೆ ಅವು ಹೊಂದಿಕೆ ಆಗುತ್ತವೆಯೇ ಎಂದು ನ್ಯಾಯಾಲಯ ಪರಿಶೀಲನೆಗೆ ಒಳಪಡಿಸುತ್ತೆ. ಅಂದರೆ ಪ್ರದೋಷ್ ಅವರ ಹೇಳಿಕೆ ಮಾತ್ರದಿಂದ ಯಾರ ಮೇಲಾದರೂ ಅಪರಾಧ ಸಾಬೀತಾಗಿದೆ ಎಂದು ಹೇಳಲು ಸಾಧ್ಯವಿಲ್ಲ. ಆ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಮುಂದಿನ ವಿಚಾರಣೆ ಮತ್ತು ಸಾಕ್ಷ್ಯಗಳ ಪರಿಶೀಲನೆ ಬಹಳ ಮುಖ್ಯವಾಗಿದೆ. ಈ ಪ್ರಕರಣದಲ್ಲಿ ಈಗಾಗಲೇ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಎಂಬ ಒತ್ತಾಯವು ಕೇಳಿ ಬರ್ತಾ ಇದೆ. ಇದೀಗ ಪ್ರದೋಷ್ ಅವರ ಮಾಫಿ ಸಾಕ್ಷಿ ಅರ್ಜಿ ಪ್ರಕರಣಕ್ಕೆ ಮತ್ತೊಂದು ತಿರುವು ನೀಡಿದೆಯೇ? ಅವರ ಹೇಳಿಕೆ ಮುಂದಿನ ವಿಚಾರಗಳಲ್ಲಿ ಎಷ್ಟು ಪ್ರಮುಖವಾಗಿದೆ? ಅವರು ಹೇಳಿರುವಂತಹ ವಿಚಾರಗಳಿಗೆ ಇತರ ಸಾಕ್ಷಿಗಳು ಬೆಂಬಲ ನೀಡ್ತವ? ಇವೆಲ್ಲವೂ ಮುಂದಿನ ಕಾನೂನು ಪ್ರಕ್ರಿಯೆಯಲ್ಲಿ ಸ್ಪಷ್ಟಪಡಿಸಬೇಕಾಗಿದೆ. ಒಟ್ಟಿನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರದೋಷ್ ಅವರ ಈ ಅರ್ಜಿ ಇದೀಗ ಬಹಳ ಮಹತ್ವದ ಬೆಳವಣಿಗೆಯನ್ನ ತಂದುಕೊಡ್ತಾ ಇದೆ. ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳೋದಾದ್ರೆ, ಇಲ್ಲಿ ಉಲ್ಲೇಖಿಸಿರುವಂತಹ ಗಂಭೀರ ಆರೋಪಗಳು ಪ್ರದೋಷ್ ಅವರು ನ್ಯಾಯಾಲಯಕ್ಕೆ ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ಮಾಡಿರುವಂತಹ ಆರೋಪಗಳು ಮಾತ್ರ. ಅವು ನ್ಯಾಯಾಲಯದಲ್ಲಿ ಸಾಬೀತಾಗುವವರೆಗೂ ಯಾರನ್ನು ತಪ್ಪಿತಸ್ಥರು ಎಂದು ಪರಿಗಣಿಸಲು ಸಾಧ್ಯವಿಲ್ಲ. ಈ ಪ್ರಕರಣದ ಮುಂದಿನ ಬೆಳವಣಿಗೆಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತೇವೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.